ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದೇನೆಂದರೆ ನುಗ್ಗೆ ಸೊಪ್ಪಿನ ರೊಟ್ಟಿ. ತುಂಬಾ ಟೇಸ್ಟಾಗಿ ಬರ್ತದೆ, ಹಾಗೆಯೇ ಬೇಗನೆ ಕೂಡ ಮಾಡಿ ಆಗ್ತದೆ. ಇದಕ್ಕೇನು ನಾವು ಅಕ್ಕಿಯನ್ನು ಗ್ರೈಂಡ್ ಮಾಡಿ ಮಾಡಬೇಕು ಅಂತ ಏನಿಲ್ಲ, ಅಕ್ಕಿ ಹುಡಿ ಇದ್ದರೆ ಸಾಕು. ಅಕ್ಕಿ ಹುಡಿಯಿಂದ ಇದರ ಒಂದು ರೊಟ್ಟಿಯನ್ನು ಮಾಡ್ತಾಯಿದ್ದೇನೆ. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪನ್ನು ನಾನು ಕೊಯ್ತೇನೆ. ಈ ರೊಟ್ಟಿ ಮಾಡಬೇಕಿದ್ರೆ ಸ್ವಲ್ಪ ಎಳೆತ್ತಾದ ಸೊಪ್ಪು ಸಿಕ್ಕಿದರೆ ತುಂಬಾ ಒಳ್ಳೆಯದಾಗ್ತದೆ. ಬೆಳೆದದಕ್ಕಿಂತ ಎಳೆತ್ತು ಸಿಕ್ಕಿದರೆ ಒಳ್ಳೆಯದು. ಹಾಗೆ ಸ್ವಲ್ಪ ಎಳೆತ್ತಿರುವುದನ್ನು ನಾನಿವಾಗ ತೆಗಿತೇನೆ. ನೋಡಿ, ಇಲ್ಲಿದೆ. ಇದರಿಂದ ಒಂದು ಗೆಲ್ಲನೆ ಇವಾಗ ನನಗೆ ತೆಗಿಬೇಕು. ನೋಡಿ, ಇವಾಗ ಇಷ್ಟು ಸೊಪ್ಪನ್ನು ಕೊಯ್ದೆ. ಇದರಿಂದ ಎಳೆತ್ತಾದ್ದನ್ನು ಮಾತ್ರ ಇವಾಗ ನಾನು ತೆಗೆದಿಡ್ತೇನೆ. ಮತ್ತು ನಾನು ನಾಳೆ ಬೆಳಿಗ್ಗೆಗೆ ರೊಟ್ಟಿಯನ್ನು ಮಾಡೋದು. ಎಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡು ಬಂದಿದ್ದೇನೆ. ಇದರಲ್ಲಿ ಎಳೆತಿರುವುದನ್ನು ಮಾತ್ರ ನಾನು ಇವಾಗ ತೆಗಿತೇನೆ. ಇವತ್ತು ತೆಗೆದಿಟ್ರೆ ನಾಳೆ ನಮಗೆ ರೊಟ್ಟಿ ಮಾಡಲಿಕ್ಕೆ ಆಗುವಾಗ ಎಲ್ಲ ಉದುರಿ ಚೆನ್ನಾಗಿರ್ತದೆ. ಹಾಗಾಗಿ ಇವಾಗಲೇ ನಾನು ತೆಗೆದಿಡ್ತೇನೆ. ಎಳೆತಿರುವುದು ತಗೊಂಡ್ರೆ ಒಳ್ಳೆಯದು. ರೊಟ್ಟಿ ಮಾಡಲಿಕ್ಕೆ ಎಳೆತಿದ್ರೆ ಒಳ್ಳೆಯದಾಗ್ತದೆ. ಹಾಗೆ ಎಳೆತಿರುವುದನ್ನು ಮಾತ್ರ ತಗೊಳ್ತಾ ಇದ್ದೇನೆ. ಬೆಳೆದದ್ದು ಕೂಡ ಆಗ್ತದೆ, ಆದರೆ ಎಳೆತಲ್ಲಿ ಮಾಡಿದರೆ ಒಂಥರ ಚೆನ್ನಾಗಿ ಬರ್ತದೆ. ಇವಾಗ ನೋಡಿ, ಇಷ್ಟು ಸೊಪ್ಪನ್ನು ತಗೊಂಡೆ. ಇದನ್ನು ನಾನು ಇವಾಗ ತೆಗೆದಿಡ್ತೇನೆ. ನಾಳೆ ಬೆಳಿಗ್ಗೆ ಎಲ್ಲ ಉದುರಿ ನಮಗೆ ಈಸಿಯಾಗಿ ತೆಗಿಲಿಕ್ಕೆ ಆಗ್ತದೆ. ಇನ್ನು ನಾಳೆ ಬೆಳಿಗ್ಗೆ ಸಿಗೋಣ. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನುಗ್ಗೆ ಸೊಪ್ಪೆಲ್ಲ ಉದುರಿದೆ. ಹಾಗೆಯೇ ಒಂದು ಪಾತ್ರೆಯಲ್ಲಿ ಹಾಕಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡ್ತಾಯಿದ್ದೇನೆ. ಒಂದೆರಡು ಸಾರಿ ತೊಳೆದರೆ ಸಾಕಾಗ್ತದೆ. ಹಾಗೆ ಇದನ್ನು ತೊಳೆದು ನುಗ್ಗೆ ಸೊಪ್ಪನ್ನು ರೆಡಿ ಮಾಡಿ ತೊಗೊಳ್ತೇನೆ. ಆಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಳ್ತೇನೆ. ಯಾವ ಅಕ್ಕಿ ಹಿಟ್ಟು ಕೂಡ ಆದರೆ ಕೂಡ ಆಗ್ತದೆ. ಇವಾಗ ಅಕ್ಕಿ ಹಿಟ್ಟು ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ತೇನೆ. ಗೋಧಿ ಹಿಟ್ಟು ಹಾಕೋದು ಯಾಕೆ ಅಂದರೆ ಸ್ವಲ್ಪ ಅಂಟಾಗಿ ಬರಲಿ ಅಂತ ಹೇಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ತೊಳೆದಿಟ್ಟಂತಹ ಈ ನುಗ್ಗೆ ಸೊಪ್ಪನ್ನು ನಾನು ಈ ಹಿಟ್ಟಿನೊಂದಿಗೆ ಹಾಕ್ತೇನೆ. ಸ್ವಲ್ಪ ನೀರಿನ ಅಂಶ ಇದ್ದರೂ ಏನೂ ತೊಂದರೆ ಇಲ್ಲ, ಯಾಕೆಂದರೆ ಮತ್ತೆ ನಾವು ನೀರನ್ನು ಹಾಕಿ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಹಾಗೆ ಇವಾಗ ಎಲ್ಲ ನುಗ್ಗೆ ಸೊಪ್ಪನ್ನು ನಾನು ಈ ಹಿಟ್ಟಿನೊಂದಿಗೆ ಹಾಕ್ತೇನೆ. ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಸಪೂರವಾಗಿ ಕಟ್ ಮಾಡಿದಂಥ ಒಂದು ನೀರುಳ್ಳಿ, ಇಲ್ಲಿ ಶುಂಠಿ ಮತ್ತು ಕಾಯಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇಲ್ಲಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ಒಮ್ಮೆ ಡ್ರೈ ಆಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಯಾಕೆಂದರೆ ಈ ನುಗ್ಗೆ ಸೊಪ್ಪಲ್ಲಿ ಕೂಡ ನಾವು ತೊಳೆದದಲ್ವ, ಅದರಲ್ಲಿ ಕೂಡ ನೀರಿನಂಶ ಇದೆ. ಹಾಗಾಗಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೋದು. ಹಾಗಾಗಿ ಇವಾಗ ಎಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಾನು ಈ ನುಗ್ಗೆ ಸೊಪ್ಪನ್ನು ಕಟ್ ಮಾಡಲಿಲ್ಲ, ಯಾಕೆಂದರೆ ಇದು ಎಳತ್ತು ನುಗ್ಗೆ ಸೊಪ್ಪು ಆದ ಕಾರಣ ಕಟ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಎಲ್ಲವನ್ನೊಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನೀರು ಹಾಕಿದರೆ ತೆಳುವಾಗಿ ಬಿಟ್ಟರೆ ನಾವು ಮತ್ತೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತದೆ. ಆವಾಗ ಈ ರೊಟ್ಟಿ ಸ್ವಲ್ಪ ಗಟ್ಟಿಯಾಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಒಂದು ರೊಟ್ಟಿ ತಟ್ಟುವ ಹದಕ್ಕೆ ಈ ಹಿಟ್ಟನ್ನು ಕಲಸಿಕೊಂಡು ರೆಡಿ ಮಾಡಿದರೆ ಆಯಿತು. ಹಾಗಾಗಿ ಇವಾಗ ನಾನು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ.
ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿದೆ. ನೋಡಿ ಈ ಥರ ಬರಬೇಕು ಹಿಟ್ಟು ನೋಡಿ. ಹಾಗೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ. ಜೀರಿಗೆಯನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಇಟ್ಟರೆ ಈ ಹಿಟ್ಟು ರೆಡಿ ಆಗ್ತದೆ. ಜೀರಿಗೆ ಮೊದಲೇ ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು. ನನಗೆ ಅದು ನೆನಪಾಗಲಿಲ್ಲ ಹಾಕಲಿಕ್ಕೆ, ಹಾಗಾಗಿ ನಾನು ಕೊನೆಯದಾಗಿ ಹಾಕಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕ್ಯಾರೆಟ್ ತುರಿ ಕೂಡ ಹಾಕ್ಬೋದು, ಆದರೆ ಕ್ಯಾರೆಟ್ ತುರಿ ಹಾಕಿದರೆ ಈ ರೊಟ್ಟಿಯದ್ದು ಕಲರ್ ಸ್ವಲ್ಪ ಆರೆಂಜ್ ಆಗಿ ಬರ್ತದೆ, ಹಾಗಾಗಿ ನಾನು ಹಾಕಲಿಲ್ಲ. ಇವಾಗ ಒಂದು ಬಾಳೆ ಎಲೆಯಲ್ಲಿ ಇದನ್ನು ನಾನು ತಟ್ಟಿಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ತಟ್ಟಬೇಕು ಅಷ್ಟು ದೊಡ್ಡದು ಮಾಡಿದರೆ ಆಯಿತು. ಜಾಸ್ತಿ ದಪ್ಪವಾಗಿ ಮಾಡೋದು ಬೇಡ. ದಪ್ಪವಾಗಿ ಮಾಡಿದರೆ ಬೇಯಿಸಲಿಕ್ಕೆ ಕೂಡ ತುಂಬಾ ಟೈಮ್ ತಗೊಳ್ತದೆ. ಹಾಗಾಗಿ ತೆಳುವಾಗಿ ಮಾಡಿದರೆ ಬೇಗನೆ ಇದು ಫ್ರೈ ಆಗ್ತದೆ. ಹಾಗಾಗಿ ಜಾಸ್ತಿ ದಪ್ಪ ಮಾಡೋದು ಬೇಡ. ಇವಾಗ ನೋಡಿ ಇಲ್ಲಿ ರೊಟ್ಟಿ ಕೂಡ ರೆಡಿ ಆಯಿತು. ಇವಾಗ ನೋಡಿ ರೊಟ್ಟಿ ತಟ್ಟಿ ಆಯಿತು. ಇದರ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನು ನಾವು ಹಾಕಿ ಮುಚ್ಚಿಕೊಳ್ಬೇಕು. ಈ ಥರ ಮಾಡಿದರೆ ಎರಡೂ ಸೈಡು ಕೂಡ ಬಾಳೆ ಎಲೆಯೊಂದಿಗೆ ನಾವು ಇದನ್ನು ಫ್ರೈ ಮಾಡಬಹುದು. ಹಾಗಾಗಿ ನೋಡಿ ಇವಾಗ ಎಲ್ಲವನ್ನು ನಾನು ತಟ್ಟಿ ರೆಡಿ ಮಾಡಿಟ್ಟೆ. 1 ಕಪ್ ಅಕ್ಕಿ ಹಿಟ್ಟಲ್ಲಿ 4 ರೊಟ್ಟಿ ರೆಡಿ ಆಯಿತು. ಹಾಗೆ ಇಲ್ಲಿ ಕಾವಲಿ ಕೂಡ ಬಿಸಿಯಾಗಿದೆ. ಇದನ್ನು ನಾನಿವಾಗ ಫ್ರೈ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಎಲೆ ಈ ಥರ ಬಾಡಿಕೊಳ್ತದೆ. ಹಾಗೆಯೇ ಎಲೆ ಬಾಡಿಕೊಂಡಾದಮೇಲೆ ಅದನ್ನು ತೆಗೆದ್ರಾಯಿತು. ತೆಗೆದು ನಾವು ಅಡಿಭಾಗದಲ್ಲಿರುವ ಎಲೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಟರ್ನ್ ಮಾಡಿ ಆ ಎಲೆಯನ್ನು ಕೂಡ ತೆಗೆದ್ರಾಯಿತು. ಇವಾಗ ನೋಡಿ ಆಲ್ಮೋಸ್ಟ್ ಒಂದು 50% ಬೆಂದಿದೆ. ಇನ್ನು ಸ್ವಲ್ಪ ಒಂದು ಬೆಂದರೆ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗಿತ್ತು. ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ, ತುಂಬಾ ಸೂಪರಾಗಿ ಕಾಣ್ತಾ ಇದೆ. ಹಾಗೆ ಉಳಿದ ರೊಟ್ಟಿಯನ್ನು ಕೂಡ ನಾನಿವಾಗ ಫ್ರೈ ಮಾಡಿ ತೆಗಿತೇನೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಹಾಗೂ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿ ಆಯಿತು. ತುಂಬಾ ಸಾಫ್ಟ್ ಆಗಿದೆ. ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿದೆ. ಸ್ವಲ್ಪ ನಾನು ಸಕ್ಕರೆ ಹಾಕಿದ್ದು ಯಾಕೆಂದರೆ ಇಲ್ಲಿ ನುಗ್ಗೆ ಸ್ವಲ್ಪ ಕಹಿ ಬರ್ತದಲ್ವ, ಹಾಗಾಗಿ ಸ್ವಲ್ಪ ಹಾಕದಿದ್ರು ನಡೀತಾರೆ. ಸ್ವಲ್ಪ ಟೇಸ್ಟ್ ಇರ್ತದಲ್ವ, ಹಾಗಾಗಿ ಸ್ವಲ್ಪ ಹಾಕಿದ್ದು, ಜಾಸ್ತಿ ಹಾಕಲಿಲ್ಲ. ಹಾಗೆಯೇ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬಾ ಟೇಸ್ಟಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ಅಂದರೆ ಈ ಆಷಾಢ ಮಾಸದಲ್ಲಂತೂ ನಾವು ಸೊಪ್ಪನ್ನೆಲ್ಲ ಸ್ವಲ್ಪ ಜಾಸ್ತಿ ಬಳಸಿದರೆ ಒಳ್ಳೆಯದು. ಹಾಗೆ ಈ ಥರ ನುಗ್ಗೆ ಸೊಪ್ಪು ನಮಗೆ ಪಲ್ಯ ಮಾಡಿ ತಿನ್ನಲಿಕ್ಕೆ ಬೇಡ ಅಂದರೆ ಈ ಥರ ನಮಗೆ ರೊಟ್ಟಿ ಮಾಡಿ ಕೂಡ ತಿನ್ಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಯಾವುದಾದ್ರೂ ಒಂದು ಪದಾರ್ಥದೊಂದಿಗೆ ಕೂಡ ಇದನ್ನು ತಿನ್ಬೋದು, ಅಥವಾ ಚಟ್ನಿಯೊಂದಿಗೆ ಕೂಡ ಇದನ್ನು ತಿನ್ಬೋದು. ಈಗ ಒಂದು ಟೀ ಮಾಡ್ತೇನೆ. ಟೀ ಮಾಡಿ ರೊಟ್ಟಿಯನ್ನು ಪದಾರ್ಥದೊಂದಿಗೆ ತಿಂತೇವೆ. ಪದಾರ್ಥ ಮಾಡಿದ್ದಿದೆ ಅದರೊಂದಿಗೆ ನಾವು ಇದನ್ನು ಯೂಸ್ ಮಾಡ್ತೇವೆ. ಪದಾರ್ಥ ಬೇಡ ಅಂದರೆ ಚಟ್ನಿ ಕೂಡ ಮಾಡಿ ಇದನ್ನು ತಿನ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ. ಬ್ರೇಕ್ಫಾಸ್ಟಿಗೆ ರೊಟ್ಟಿ ರೆಡಿ ಆಯಿತು, ಹಾಗೆಯೇ ಟೀ ಕೂಡ ರೆಡಿ ಆಯಿತು. ನಾವು ಟೀ ಕುಡಿತೇವೆ. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ರೊಟ್ಟಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.